ನಾಸಿಕ್ನ ಟಿಸಿಎಸ್ ಸಂಸ್ಥೆಯಲ್ಲಿ ನಡೆದಿದೆ ಎನ್ನಲಾದ ಘಟನೆ ಸಂಘ ಪರಿವಾರ ಹೇಳ್ತಾ ಇರುವಂತೆ ಮತಾಂತರ ರ್ಯಾಕೆಟ್ ಪ್ರಕರಣವೇ ಅಥವಾ ವ್ಯವಸ್ಥಿತವಾಗಿ ಹೆಣೆಯಲಾದ ಕೋಮು ಅಜೆಂಡಾನ? ಟಿಸಿಎಸ್ HR ವಿಭಾಗಕ್ಕೂ ತಮಗೂ ಸಂಬಂಧವಿಲ್ಲದಿದ್ದರೂ ಗರ್ಭಿಣಿ ಮಹಿಳೆ ನಿದಾ ಖಾನ್ ಅವರನ್ನೇ ಮಾಸ್ಟರ್ ಮೈಂಡ್ ಎಂದು ಬಿಂಬಿಸಿದ ಮಡಿಲ ಮಾಧ್ಯಮಗಳ ಸುಳ್ಳು ಸುದ್ದಿಯ ಹಿಂದೆ ಯಾರಿದ್ದಾರೆ? 4 ವರ್ಷಗಳಿಂದ ಟಿಸಿಎಸ್ ಒಳಗೆ ಬಲವಂತದ ಮತಾಂತರ ನಡೀತಾ ಇತ್ತು ಎಂಬ ಆರೋಪ ಕಾರ್ಪೊರೇಟ್ ವ್ಯವಸ್ಥೆಯ ಮೇಲಿನ ನಂಬಿಕೆ ಅಲುಗಾಡಿಸಲು ಸೃಷ್ಟಿಸಿದ ಕಟ್ಟುಕಥೆಯೇ? ಟಿಸಿಎಸ್ ಪ್ರಕರಣದ ಆರೋಪಿಗಳಲ್ಲಿ ಒಬ್ಬ ಹಿಂದೂ ವ್ಯಕ್ತಿ ಇದ್ರೂ ಕೇವಲ ಮುಸ್ಲಿಂ ಹೆಸರುಗಳನ್ನು ಎತ್ತಿ ತೋರಿಸಿ ರಾಜಕೀಯ ಲಾಭ ಪಡೀತಾ ಇರುವವರ ಉದ್ದೇಶವೇನು? ಮಹಿಳಾ ಸುರಕ್ಷತೆಯ ಅಸಲಿ ಕಾಳಜಿಗಿಂತ ಕಾರ್ಪೊರೇಟ್ ಜಿಹಾದ್ ಎಂಬ ಹೊಸ ನರೇಟಿವ್ ಮೂಲಕ ಅಲ್ಪಸಂಖ್ಯಾತರ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ಳುವ ವ್ಯವಸ್ಥಿತ ಸಂಚು ನಡೀತಾ ಇದೆಯಾ? ಈ ಬಗ್ಗೆ ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸಲು ಈ ಕೆಳಗಿನ ಲಿಂಕ್ ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಒತ್ತಿಬಿಡಿ. ನಮ್ಮ ವಿಡಿಯೋಗಳನ್ನು ಕೊನೆಯವರೆಗೆ ನೋಡಿ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ಹಾಗೂ ನಿಮಗಿಷ್ಟವಾದ ವಿಡಿಯೋಗಳ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ.